ಗೌರವಾನ್ವಿತ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಬರೋದಿಲ್ಲ. ಅದೇನಿದ್ರು ಸತ್ರ ನ್ಯಾಯಾಲಯ ಅಥವಾ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬರುವಂತದ್ದು. ಆರೋಪಿಯು ನ್ಯಾಯಾಂಗ ಬಂಧನದಲ್ಲಿ ಇದ್ದಲ್ಲಿ 14 ದಿನಗಳಿಗೊಮ್ಮೆ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡುವುದು ಅದು ಪ್ರಕ್ರಿಯೆ. ಜುಲೈ 4th ಒಂದು ನಿರ್ಣಾಯಕ ಅಂತ ಇತ್ತು. ಎಸ್ಪೆಷಲಿ ಫ್ಯಾನ್ಸ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಬಹುಶಃ 14 ದಿನ ಅಷ್ಟೇ ನಮ್ಮ ಬಾಸ್ ಆಚೆ ಬರ್ತಾರೆ, ಏನೋ ಮಾಡಿ ಬೇಲ್ ತಗೋತಾರೆ, ಬೇಲ್ ಮೇಲೆ ಆಚೆ ಕರ್ಕೊಂಡ್ಬರ್ಬೋದು ಲಾಯರ್ಗಳು ಅಂತ. ಸೊ ಆ ನಿರೀಕ್ಷೆ ಸುಳ್ಳಾಗಿದೆ, ಮತ್ತೆ 14 ದಿನ ಎಕ್ಸ್ಟೆಂಡ್. ಸೊ ಏನಾಯ್ತು ಇವತ್ತು ಕೋರ್ಟಲ್ಲಿ? ನೋಡಿ ಮೇಡಮ್, ಅದೇ ನಾನು ಮಾಧ್ಯಮಗಳಲ್ಲಿ ನೋಡ್ತಿದ್ದೆ, ಹಲವಾರು ಜನ ಪಾಪ ಅವರೊಂದು ಅಪೇಕ್ಷೆ ಇತ್ತು 4ನೇ ತಾರೀಕು ಯಾವುದೋ ಒಂದು ಮುಖ್ಯವಾದ ಒಂದು ನಿರ್ಧಾರ ನ್ಯಾಯಾಲಯ ತೆಗೆದುಕೊಳ್ಳುತ್ತೆ ಅಂತ. ನೋಡಿ, ಇದೊಂದು ತಪ್ಪು ಕಲ್ಪನೆ. ಈ 14 ದಿನಗಳಿಗೊಮ್ಮೆ ಏನು ನ್ಯಾಯಾಂಗ ಬಂಧನ ವಿಸ್ತರಣೆ ಆಗುತ್ತೆ, ಅದು ಕ್ರಿಮಿನಲ್ ಕಾರ್ಯವಿಧಾನದಲ್ಲಿ ಎಲ್ಲ ಪ್ರಕರಣಗಳಲ್ಲೂ ಆಗುವಂಥ ಒಂದು ಪ್ರಕ್ರಿಯೆ. ಹಾಗಾಗಿ ಇವತ್ತು ಜಾಮೀನು ಅರ್ಜಿಯ ಬಗ್ಗೆ ಯಾವುದೇ ಒಂದು ವಿಚಾರಣೆ ಆಗಲಿ ಆ ರೀತಿ ಯಾವುದೇ ಒಂದು ಇರಲಿಲ್ಲ. ಯಾಕೆಂದರೆ ಗೌರವಾನ್ವಿತ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬರೋದಿಲ್ಲ. ಅದೇನಿದ್ರು ಸತ್ರ ನ್ಯಾಯಾಲಯ ಅಥವಾ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬರುವಂಥದ್ದು. ಇವತ್ತು ಈ 14 ದಿನಗಳಿಗೊಮ್ಮೆ ಎಲ್ಲ ಪ್ರಕರಣಗಳಲ್ಲೂ, ಪ್ರತಿಯೊಂದು ಕ್ರಿಮಿನಲ್ ಪ್ರಕರಣಗಳಲ್ಲೂ ಆರೋಪಿಯು ನ್ಯಾಯಾಂಗ ಬಂಧನದಲ್ಲಿ ಇದ್ದಲ್ಲಿ 14 ದಿನಗಳಿಗೊಮ್ಮೆ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡುವುದು ಅದು ಪ್ರಕ್ರಿಯೆ. ಆಯಿತಾ? ಹಾಗಾಗಿ ಇವತ್ತು ಆ ರೀತಿ ಒಂದು ಏನು ಅಪೇಕ್ಷೆಗಳು ಏನಿತ್ತು ಅದು ತಪ್ಪು ಕಲ್ಪನೆಯಿಂದ ಆಗಿರ್ಬೋದು ಅಂತ ಇದು ನನ್ನ ಒಂದು ಅನಿಸಿಕೆ. 14 ದಿನ ಎಕ್ಸ್ಟೆಂಡ್ ಮಾಡಿದ್ರು, ಮತ್ತೆ ಯಾಕೆ 14 ದಿನ ಎಕ್ಸ್ಟೆಂಡ್ ಮಾಡ್ತೀವಿ ಅನ್ನೋದಕ್ಕೆ 16 ಪುಟಗಳ ಒಂದು ರಿಮಾಂಡ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ಏನೆಲ್ಲ ಇದೆ ಸರ್? ನೋಡಿ, ಜಾಮೀನು ಮಂಜೂರು ಆಗುವ ತನಕ ಪ್ರತಿ 14 ದಿನಗಳಿಗೊಮ್ಮೆ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಲೇಬೇಕಾಗ್ತದೆ. ಅದು ನಾನು ಹೇಳ್ದಂಗೆ, ನಾನು ಈಗಾಗಲೇ ಹೇಳ್ದಾಗೆ ಅದು ಒಂದು ಕ್ರಿಮಿನಲ್ ಕಾರ್ಯವಿಧಾನದ ಅದೊಂದು ಪ್ರಕ್ರಿಯೆ, ಅದು ಆಗಲೇಬೇಕು. ಪ್ರತಿ 14 ದಿನಗಳಿಗೊಮ್ಮೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗತಕ್ಕದ್ದು ಎಲ್ಲ ಕ್ರಿಮಿನಲ್ ಪ್ರಕರಣಗಳಲ್ಲೂ. ಇದೊಂದೇ ಪ್ರಕರಣ ಅಂತಲ್ಲ. ಈ ಹಿಂದೆ ನೀವು ರಿಮಾಂಡ್ ಅರ್ಜಿನ ಕೊಡಿ ಅಂತ ಕೇಳಿದಾಗ ಲಾಸ್ಟ್ ಟೈಮ್ ಕೊಟ್ಟಿರಲಿಲ್ಲ, ಈಗ ನೀವು ಕೇಳಕ್ಕೆ ಮುಂಚೆ ಕೊಟ್ರಾ ಅಥವಾ ಹೇಗೆ? ನೋಡಿ, ನಾನು ಈಗಾಗಲೇ ಹೇಳ್ದಾಗೆ ಕಳೆದ ಬಾರಿ ರಿಮಾಂಡ್ ಅರ್ಜಿಗಳನ್ನು ಆರೋಪಿಗಳಿಗೆ ಅಥವಾ ಅವರ ವಕೀಲರಿಗೆ ನೀಡಿರೋದಿಲ್ಲ. ಈ ನಿಟ್ಟಿನಲ್ಲಿ ನಾನು ತಕರಾರನ್ನು ಸಲ್ಲಿಸಿದ್ದೆ, ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದೆ. ಹಾಗಾಗಿ ಅಭಿಯೋಜನೆ ಅವರು ಈಗ ಮುಂಜಾಗ್ರತೆಯಿಂದ ಅವರು ರಿಮಾಂಡ್ ಅರ್ಜಿಯನ್ನು ಎಲ್ಲ ಆರೋಪಿಗಳಿಗೆ ನೀಡಿದ್ದಾರೆ. ಹೌದು. ನೋಡಿ, ಈಗ ನನ್ನ ಕಕ್ಷಿದಾರರಿಗೆ ಸಂಬಂಧಪಟ್ಟಂತೆ ಆರೋಪಿ 8 ಮತ್ತು ಆರೋಪಿ 6 ರವರಿಗೆ ಅವರಿಗೆ ಸಂಬಂಧಪಟ್ಟಂತೆ ಒಂದು ಆಟೋ ರಿಕ್ಷಾ ವಾಹನ ಮತ್ತು ಒಂದು ಇಟಿಯೋಸ್ ಕಾರ್, ಇದೊಂದು ವಾಹನ. ಈ 2 ವಾಹನಗಳನ್ನು ಏನು ಪೊಲೀಸ್ನವರು ಠಾಣೆಯಲ್ಲಿ ಇರಿಸ್ಕೊಂಡಿದ್ದಾರೆ, ಅವುಗಳಿಗೆ ಆ ವಾಹನಗಳಿಗೆ ಸಂಬಂಧಪಟ್ಟಂತೆ ತನಿಖೆ ಬಹುತೇಕ ಮುಗಿದಿದ್ದು, ಇನ್ನು ಆ ವಾಹನಗಳನ್ನು ಠಾಣೆಯಲ್ಲಿ ಇರಿಸುವಲ್ಲಿ ಯಾವುದೇ ಒಂದು ಅರ್ಥ ಇರೋದಿಲ್ಲ. ಹಾಗಾಗಿ ಠಾಣೆಯಲ್ಲಿ ಅವುಗಳನ್ನು ಇರಿಸೋದ್ರಿಂದ ಭಾಳಷ್ಟು ತಾಂತ್ರಿಕ ದೋಷಗಳು ಅವುಗಳಲ್ಲಿ ಉಂಟಾಗ್ಬೋದು. ಯಾಕೆಂದರೆ ಈ ರಸ್ಟ್ ಸಮಸ್ಯೆ ಆಗ್ಬೋದು, ಮುಂತಾದ ಸಮಸ್ಯೆಗಳಾಗ್ಬೋದು. ಹಾಗಾಗಿ ಆ ವಾಹನಗಳನ್ನು ಆರೋಪಿತರ GPA-ದಾರರಿಗೆ ಅವುಗಳನ್ನು ಅವರ ಸುಪರ್ದಿಗೆ ಕೊಡಬೇಕು ಅಂತ ಕೇಳಿ ನಾವು ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ವಿ. ಆ ಅರ್ಜಿಯು 10ನೇ ತಾರೀಕಿಗೆ ಅದರ ವಿಚಾರಣೆ ನಡೆಯತಕ್ಕದ್ದು. ನೋಡಿ, ಈಗ 17ನೇ ಆರೋಪಿಗೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿ ಈಗಾಗಲೇ ಸಲ್ಲಿಕೆ ಆಗಿದೆ. ಅದು ಸತ್ರ ನ್ಯಾಯಾಲಯದಲ್ಲಿ ಸಲ್ಲಿಕೆ ಆಗಿದೆ. ಅದರ ವಿಚಾರಣೆ ಇದೇ ತಿಂಗಳು 6ನೇ ತಾರೀಕಿನಂದು ಅದು ನಿಗದಿಯಾಗಿದೆ. ಆ ಒಂದು ಅರ್ಜಿಗೆ ಅಭಿಯೋಜನೆಯವರು ತಕರಾರನ್ನು ಕೂಡ ಸಲ್ಲಿಸಿದ್ದಾರೆ. ಹಾಗಾಗಿ ವಾದ ಪ್ರತಿವಾದದ ನಂತರ ನ್ಯಾಯಾಲಯ ಆದೇಶಕ್ಕೆ ಕಾಯ್ದಿರಿಸಿಕೊಳ್ಳುತ್ತೆ 6ನೇ ತಾರೀಕಿನಂದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.